ನಮಸ್ಕಾರ. ಇವತ್ತಿನ ವಿಡಿಯೋ 5 ಹಣದ ಮಂತ್ರಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ಅವರ ಫೈನಾನ್ಸಸ್ ಅನ್ನು ಮ್ಯಾನೇಜ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ತಾವು ಶ್ರೀಮಂತರಾಗಿ ಕಾಣಬೇಕು, ಆದರೆ ನಿಜವಾಗಿ ಶ್ರೀಮಂತರಲ್ಲ. ಅದಕ್ಕೆ ತಿಳಿದವರು ಹೇಳ್ತಾರೆ, ವಿ ಸ್ಪೆಂಡ್ ಮನಿ ವಿ ಡೋಂಟ್ ಹ್ಯಾವ್ ಟು ಬೈ ಥಿಂಗ್ಸ್ ವಿ ಡೋಂಟ್ ನೀಡ್ ಟು ಇಂಪ್ರೆಸ್ ಪೀಪಲ್ ವಿ ಡೋಂಟ್ ಲೈಕ್. ಅಂದರೆ ನಮ್ಮ ಹತ್ರ ಇಲ್ಲದಿದ್ದಂಥ ಹಣವನ್ನು ಖರ್ಚು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ, ನಮಗೆ ಏನು ಬೇಕಿಲ್ಲವೋ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ಕೊನೆಯಲ್ಲಿ ಯಾರನ್ನು ಕಂಡ್ರೆ ನಮಗಿಷ್ಟಲ್ಲವೋ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೋಸ್ಕರ ಕೆಲಸ ಮಾಡ್ತೇವೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಒಂದಷ್ಟು ಮನಿ ಮಂತ್ರಗಳನ್ನು ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಮಾನಸಿಕ ಒತ್ತಡದಿಂದ ಹೊರಗೆ ಬರ್ಬೋದು. ಬಹಳ ಜನ ಕೆಲಸ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ, ಯಾಕಂದ್ರೆ ದುಡ್ಡಿಗಾಗಿ. ಆದರೆ ಮುಂದೊಂದು ದಿನ ನಮ್ಮ ದುಡ್ಡು ನಮಗೆ ಕೆಲಸ ಮಾಡಬೇಕಾಗುತ್ತೆ, ಯಾಕಂದ್ರೆ ಅದರಿಂದ ನಮಗೆ ಚಕ್ರ ಬಡ್ಡಿಯ ಚಮತ್ಕಾರ ಸಿಕ್ಬೇಕಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಲೈಫ್ ಈಸಿ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಮನಿ ಮಂತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಂಬರ್ 1, ಸೇವ್ ಅಂಡ್ ಇನ್ವೆಸ್ಟ್ 3 months ಸ್ಯಾಲರಿ ಫಾರ್ ರಿಟೈರ್ಮೆಂಟ್. ನಿಮಗೆ 12 ತಿಂಗಳು ಸಂಬಳ ಬರುತ್ತೆ. ನೀವು ಮುಂದಿನ ದಿನಗಳಲ್ಲಿ ಬೇಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕಂಡ್ಕೋಬೇಕು ಅಂತಂದ್ರೆ ಆ 12 ತಿಂಗಳಲ್ಲಿ ಕನಿಷ್ಠ 3 ತಿಂಗಳ ಸ್ಯಾಲರಿಯನ್ನ ನೀವು ಷೇರು, ಮ್ಯೂಚುವಲ್ ಫಂಡು, ಬ್ಯಾಂಕ್ ಡಿಪಾಸಿಟ್, PPF ನಲ್ಲಿ ಹಾಕ್ಲೇಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಸ್ಯಾಲರಿ 10 ಲಕ್ಷ ಅಂತ ಆದ್ರೆ ಅಂದಾಜು 2.5 lakhsನ ಪ್ರತಿ ವರ್ಷ ನೀವು ಸೇವ್ ಮಾಡಬೇಕಾಗುತ್ತೆ. ನೀವೇನಾದರೂ 30ರಿಂದ 40% ಸೇವ್ ಮಾಡ್ತೀರಿ ಇನ್ಸ್ಟೆಡ್ ಆಫ್ 25% ಅಂತಂದ್ರೆ ನೀವು 60 ವರ್ಷಕ್ಕೆ ರಿಟೈರ್ ಆಗೋ ಬದಲು ಇನ್ನೂ ಅರ್ಲಿಯರ್ ರಿಟೈರ್ ಆಗ್ಬೋದು, ಬಹುಶಃ 50-55 ವರ್ಷಕ್ಕೆ. ಎರಡನೇದು, ಕೀಪ್ ಅಸೈಡ್ 5% ಫಾರ್ ಇಂಪಲ್ಸ್ ಸ್ಪೆಂಡಿಂಗ್. ಬಹಳ ಜನಕ್ಕೆ ಒಂದು ಫೀಲಿಂಗ್ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಬೇಕಾದಂಥ ಉತ್ತಮವಾದಂಥ ವಸ್ತುಗಳನ್ನು ನಾವು ಕೊಳ್ಳುವುದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಸಲಹೆ ಏನು ಅಂತಂದ್ರೆ ಒಂದು 5% ಅನ್ನ ನೀವು ಪ್ಲೆಷರ್ ಸ್ಪೆಂಡಿಂಗ್ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಗ್ಯಾಜೆಟ್ನ ಪರ್ಚೇಸ್ ಮಾಡೋದಾಗ್ಬೋದು, ಅಥವಾ ಗೋಯಿಂಗ್ ಆನ್ ಎ ವೆಕೇಶನ್, ಇಲ್ಲ ಅನ್ಪ್ಲಾನ್ಡ್ ಸ್ಪೆಂಡಿಂಗ್ ಇತ್ಯಾದಿ. ಮೂರನೆಯ ಮನಿ ಮಂತ್ರ, ಪ್ರೊಟೆಕ್ಷನ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಬಿಕಮಿಂಗ್ ರಿಚ್. ಯಾವುದೇ ಒಂದು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭಿಸುವ ಮೊದಲು ಎಮರ್ಜೆನ್ಸಿ ಫಂಡ್ ಅನ್ನು ಕ್ರಿಯೇಟ್ ಮಾಡಬೇಕು. 6 ತಿಂಗಳ ಎಕ್ಸ್ಪೆನ್ಸಸ್ ಅದನ್ನ ನೀವು ಬ್ಯಾಂಕ್ FD, ಲಿಕ್ವಿಡ್ ಫಂಡ್, ಡೆಟ್ ಫಂಡ್ಗಳ ಹಾಕಿಟ್ಕೋಬೇಕಾಗುತ್ತೆ. ಇದನ್ನು ಸ್ಟ್ರಿಕ್ಟ್ ಆಗಿ ನಿಮಗೆ ಜಾಬ್ ಲಾಸ್ ಆದಾಗ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಕಂಪನಿಯ ಎಂಪ್ಲಾಯರ್ ಏನು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಬೇಡಿ. 4ನೇದು, ರೀಪೇ ಹೈ ಇಂಟ್ರೆಸ್ಟ್ ಡೆಟ್ ಅಟ್ ದ ಅರ್ಲಿಯರ್. ನೀವು ಯಾವುದಾದ್ರೂ ಒಂದು ಲೋನ್ ತಗೊಂಡಿರ್ಬೋದು, ಮತ್ತೆ ಅದು ಕ್ರೆಡಿಟ್ ಕಾರ್ಡ್ ಲೋನ್ ಇರ್ಬೋದು, ಇಲ್ಲ ಯಾವುದಾದ್ರೂ ಪರ್ಸನಲ್ ಲೋನ್ ಇರ್ಬೋದು. ಅದಕ್ಕೆ 11%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀರಿ ಅಂತಂದ್ರೆ ಮೊದಲು ಫೋಕಸ್ ಮಾಡಿ ಆ ಲೋನ್ ಅನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನೀವು ಮುಂದಿನ ದಿನಗಳಲ್ಲಿ ಜಾಸ್ತಿ ಬಡ್ಡಿಯನ್ನು ಕಟ್ತಾ ಹೋಗ್ತೀರಿ, ಅದು ನಿಮ್ಮನ್ನು ಬಡವರಾಗಿ ಮಾಡ್ತದೆ. ಬಡ್ಡಿಗೆ ಕೊಡುವಂತ ಹಣವನ್ನು ಉಳಿಸ್ತೀರಿ ಅಂತಂದ್ರೆ ನೀವಾಗಿ ಹಣವನ್ನು ಅರ್ನ್ ಮಾಡಿದಾಗುತ್ತೆ. ಅದರಿಂದಾಗಿ ಕಾಂಪೌಂಡಿಂಗ್ ನಿಮಗೆ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಆಗಿ ಪರಿಣಮಿಸ್ತದೆ. ಅದೇ ರೀತಿ ನೀವೇನಾದ್ರೂ ಜಾಸ್ತಿ ಇಂಟ್ರೆಸ್ಟ್ ಕೊಡುವ ಲೋನಿಗೆ ಹಣವನ್ನು ಕಟ್ತೀರಿ ಅಂತಂದ್ರೆ ಕಾಂಪೌಂಡಿಂಗ್ ನೆಗೆಟಿವ್ ಆಗಬೇಕಾಗುತ್ತೆ. ಇಲ್ಲಿ ನೀವು ಒಂದು ಸಣ್ಣ ವ್ಯತ್ಯಾಸವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏನಂದ್ರೆ ಹೈ ಇಂಟ್ರೆಸ್ಟ್ ಲೋನ್ ಮತ್ತು ಲೋ ಇಂಟ್ರೆಸ್ಟ್ ಲೋನ್. ನೀವು ಮನೆಗೆ ಲೋನ್ ತಗೊಂಡಿದ್ದೀರಿ, 8% ಕಟ್ತೀನಿ ಅಂತಂದ್ರೆ ಅದು ಲೋ ಇಂಟ್ರೆಸ್ಟ್ ಆಯ್ತು. ಯಾವುದೋ ವೆಹಿಕಲ್ ಲೋನ್ ತಗೊಂಡಿರಿ 9% ಕೊಡ್ತೀನಿ ಅಂತಂದ್ರೆ ಅದು ಲೋ ಇಂಟ್ರೆಸ್ಟ್ ಆಯ್ತು. ಅದನ್ನ ನೀವು ನಿಧಾನಕ್ಕೆ ಕಟ್ಕೊಂಡು ಹೋಗಿ. 5ನೆಯ ಮತ್ತು ಕೊನೆಯ ಮಂತ್ರ, ಡೆವಲಪ್ ಪ್ಯಾಸಿವ್ ಇನ್ಕಮ್. ಇನ್ಕಮ್ ನಲ್ಲಿ 2 ವಿಧ, ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ನಾವು ಆಫೀಸ್ಗೋ ಬಿಸ್ನೆಸ್ಗೋ ಹೋಗಿ ಆಕ್ಟಿವ್ ಆಗಿ ಅರ್ನ್ ಮಾಡ್ತಾರೋ ಮನಿ ಪ್ರತಿ ತಿಂಗಳು ಬರುವಂತ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾವು ಮನೆಯಲ್ಲಿ ಕೂತಾಗಲೂ ಮಲಗಿರುವಾಗಲೂ ನಮಗೆ ಸೇರುವಂತ ಹಣ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನ ಕಂಡುಕೊಳ್ಳಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಕೆಲಸ ಮಾಡಬೇಕಾಗುತ್ತೆ. ನೀವು ಪ್ಯಾಸಿವ್ ಇನ್ಕಮ್ಗೆ ಬೇಕಾದಷ್ಟು ಹಣವನ್ನು ಪ್ರತಿ ತಿಂಗಳು ಪಡಿತೀರಿ ಅಂತಂದ್ರೆ ಅವಾಗ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೆಲಸ ಮಾಡುವ ಅಗತ್ಯತೆ ಇಲ್ಲ, ಯಾಕಂದ್ರೆ ಅದೇನು ಎಕ್ಸ್ಪೆನ್ಸಸ್ ಇದೆ ಅದನ್ನು ನಾನು ಆರಾಮಾಗಿ ಕಟ್ಟಬಲ್ಲೆ. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ರೆಂಟಲ್ ಇನ್ಕಮ್ ಇರ್ಬೋದು, SWP ಮಾಡ್ತಾ ಇರೋದು, ಷೇರು ಮಾರುಕಟ್ಟೆಯಿಂದ, ಇಲ್ಲ ಮ್ಯೂಚುವಲ್ ಫಂಡ್ ಇಂದ, ಅಥವಾ ಡಿವಿಡೆಂಡ್ ಬರುವಂತಹದ್ದು,
ಪಾರ್ಟ್ ಟೈಮ್ ಇನ್ಕಮ್ ಇರ್ಬೋದು, ರಾಯಲ್ಟೀಸ್ ಇರ್ಬೋದು ಮತ್ತು ಡಿಪಾಸಿಟ್ ಇಂಟ್ರೆಸ್ಟ್ ಇರ್ಬೋದು. ನೀವು ಪ್ಯಾಸಿವ್ ಇನ್ಕಮ್ ಅನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಿಲ್ಲ ಅಂತಂದ್ರೆ ಜೀವನ ಪರ್ಯಂತರ ಕೆಲಸ ಮಾಡಬೇಕಾಗುತ್ತೆ. ಅಂತಂದ್ರೆ ನೀವು ನಿಮ್ಮ ಹಣವನ್ನು ಸರಿಯಾಗಿ ವಿನಿಯೋಗಿಸಿಲ್ಲ ಮತ್ತು ಅದರ ಕಂಪ್ಲೀಟ್ ಬೆನಿಫಿಟ್ ಅನ್ನು ತಗೊಂಡಿಲ್ಲ. ಜೀವನ ಪರ್ಯಂತರ ನೀವು ಡಿಪೆಂಡೆಂಟ್ ಆಗಿರ್ತೀರಿ. ಆಕ್ಟಿವ್ ಇನ್ಕಮ್ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರ ಜೀವನದಲ್ಲೂ ನಿಲ್ಲುವಂತಹದ್ದೇ. ಯಾಕಂದ್ರೆ 60 ವರ್ಷ ಆದ್ಮೇಲೆ ಕಂಪನಿಯಿಂದ ರಿಟೈರ್ ಆಗ್ಬೋದು, ಇಲ್ಲ ನಿಮಗೆ ಕಾಯಿಲೆ ಬಂದಾಗ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ 60-65 ವರ್ಷಕ್ಕೆ ಬಿಸ್ನೆಸ್ ಇಂದ ಹೊರಗೆ ಬರ್ಬೋದು ಇತ್ಯಾದಿ. ಇವತ್ತು ನಾನು ತಿಳಿಸಿದ ಮನಿ ಮಂತ್ರದ ಬಗ್ಗೆ ಬಹಳಷ್ಟು ಜನಕ್ಕೆ ಈಗಾಗಲೇ ಅರಿವು ಇದೆ. ಆದರೆ 90% ಜನ ಇದರ ಬಗ್ಗೆ ಏನು ಮಾಡೋದಿಲ್ಲ ಮತ್ತು ಕೊನೆಯಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ, ಫೈನಾನ್ಷಿಯಲ್ ಸಕ್ಸಸ್ ಅನ್ನ ಕಂಡುಕೊಳ್ಳೋದಿಲ್ಲ. ಆದ್ದರಿಂದ ನನ್ನ ಸಲಹೆ ಮತ್ತು ವಿನಂತಿ ಏನಂತಂದ್ರೆ ದಯವಿಟ್ಟು ನಿಮ್ಮ ಜೀವನದಲ್ಲಿ ಒಂದಷ್ಟು ಶಿಸ್ತು ಮತ್ತು ಕನ್ಸಿಸ್ಟೆನ್ಸಿಯಿಂದ ಪ್ಯಾಸಿವ್ ಇನ್ಕಮ್ ನ ರೆಡಿ ಮಾಡ್ಕೊಳ್ಳಿ. ಈ ಮನಿ ಮಂತ್ರನ ಅಳವಡಿಸ್ಕೊಳ್ಳಿ. ಈ ವಿಡಿಯೋನ ಕನಿಷ್ಠ 100 ಜನರಿಗಾದ್ರೂ ದಯವಿಟ್ಟು ಫಾರ್ವರ್ಡ್ ಮಾಡಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಲ್ಲಿ 5 ಮನಿ ಮಂತ್ರ ಬಗ್ಗೆ ಮಾತಾಡಿದೆ. ನೀವು ಅದರಲ್ಲಿ ಎಷ್ಟನ್ನ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಪಾಲನೆ ಮಾಡ್ತಾ ಇದ್ದೀರಿ? ಆ ನಂಬರ್ ಅನ್ನ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.